ನಾಡಪ್ರಭು ಕೆಂಪೇಗೌಡರ ಆದರ್ಶ ಮೌಲ್ಯಗಳು ಮತ್ತು ಸೇವಾ ಮನೋಭಾವವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಪತ್ರಕರ್ತ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿಡಿ ರವಿಕುಮಾರ್ ಕರೆ ನೀಡಿದರು. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ, ಸಾಗರ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಉಪನ್ಯಾಸ ನೀಡಿದ ಪತ್ರಕರ್ತ ಬಿಡಿ ರವಿಕುಮಾರ್ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯ ನಾಯಕತ್ವ ಹೊಂದಿದ್ದರೂ ಅವರ ಆಡಳಿತ ವೈಖರಿ ಹಾಗೂ ಬೆಂಗಳೂರು ನಗರ ನಿರ್ಮಾಣಕ್ಕೆ ಅವರು ನೀಡಿದ ಕೊಡುಗೆ ಅಪಾರ. ಅದನ್ನು ನಾವು ಸ್ಮರಿಸಲೇಬೇಕು. ಬೆಂಗಳೂರಿನ ಪ್ರತಿ ಗಲ್ಲಿಯ ಇತಿಹಾಸದಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ. ಇಲ್ಲಿ ಅರಳುವ ಪ್ರತಿ ತಂತ್ರಜ್ಞಾನದ ಕನಸಿನಲ್ಲೂ ಅವರ ದೂರದೃಷ್ಟಿಯ ಬೆಳಕಿದೆ. ವ್ಯಾಪಾರ, ಕಲೆ ಮತ್ತು ಸಂಸ್ಕೃತಿಯ ನೆಲೆವೀಡಾಗಿ ಅಂದು ಅಡಿಪಾಯ ಕಂಡ ಮಹಾನಗರಿ ಇಂದು ಗಡಿಗಳನ್ನು ದಾಟಿ ಜಾಗತಿಕ ಆರ್ಥಿಕತೆಯ ನಾಡಿಮಿಡಿತವಾಗಿದೆ. ವೈವಿಧ್ಯತೆಯನ್ನೇ ಶಕ್ತಿಯಾಗಿಸಿಕೊಂಡು ಜಗತ್ತಿನ ಮೂಲೆಗಳಿಂದ ಬಂದ ಪ್ರತಿಭೆಗಳಿಗೆ ತಾಯಿಯಂತೆ ಆಸರೆಯಾಗಿರುವ ಬೆಂಗಳೂರು ಕೆಂಪೇಗೌಡರ ಅಪ್ರತಿಮ ಆಡಳಿತ ಕೌಶಲ್ಯಕ್ಕೆ ಹಿಡಿದ ಕನ್ನಡಿ ಎಂದು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉಪ ತಹಶೀಲ್ದಾರ್ ರೇಖಾ ಮಾತನಾಡಿ, ಕೆಂಪೇಗೌಡರ 517ನೇ ಜಯಂತಿ ಪವಿತ್ರ ದಿನವಾಗಿದ್ದು, ಕೆಂಪೇಗೌಡರ ಆದರ್ಶ ತತ್ವಗಳನ್ನು ಹಾಗೂ ನಾಯಕತ್ವದ ಗುಣಗಳನ್ನು ದೈನಂದಿನ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಒಕ್ಕಲಿಗ ಸಮಾಜದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಟಿ ಬಸವರಾಜ್ ಮಾತನಾಡಿ, ಸರ್ಕಾರ ಸೂಚನೆ ಕೊಟ್ಟಾಗ ಸರ್ಕಾರ ಅಧಿಕಾರಿಗಳು ಜಯಂತಿಗಳಲ್ಲಿ ಭಾಗವಹಿಸದಿರುವುದು ವಿಷಾದನೀಯ. ಕಾಟಾಚಾರಕ್ಕೆ ಜಯಂತಿಗಳನ್ನ ಮಾಡಬೇಡಿ. ಕೆಂಪೇಗೌಡರು ಮಾಡಿದ ಕೆಲಸಗಳು ಭೂಮಿ ಇರುವವರೆಗೂ ಶಾಶ್ವತವಾಗಿರುತ್ತದೆ ಎಂದು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಒಕ್ಕಲಿಗ ಸಮಾಜದ ಉಪಾಧ್ಯಕ್ಷರಾದ ಮಂಜುನಾಥ್ ಖಜಾಂಚಿ, ರಮೇಶ್, ಸಮಾಜದ ಮುಖಂಡರಾದ ಶಶಿಗಿರಿ ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು. ಇಡೀ ದೇಶ, ಪ್ರಪಂಚದಲ್ಲೇ, ನಗರದಲ್ಲಿ ವಿಸ್ತೀರ್ಣದಲ್ಲಾಗಿರ್ಬೋದು, ಆರ್ಥಿಕತೆಯಲ್ಲಾಗಿರ್ಬೋದು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುನ್ನುಗ್ಗಿ ಎಲ್ಲ ಪ್ರಪಂಚದ ದೇಶಗಳನ್ನು ಇತ್ತ ನೋಡುವಂಥ ಸ್ಥಳ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕದಲ್ಲಿರುವಂಥ ಬೆಂಗಳೂರು ಎನ್ನುವಂಥದ್ದು. ಸೊ ಇಂಥ ಬೆಂಗಳೂರಿನ ನಿರ್ಮಾತೃರು ಯಾರು ಕೇಳಿದ್ರೆ ನಮಗೆ ಗೊತ್ತಿದೆ, ನಮ್ಮ ನಾಡಪ್ರಭು ಕೆಂಪೇಗೌಡರು ಅಂತ. 1510ರಲ್ಲಿ ಹುಟ್ಟುವಂಥ ಕೆಂಪೇಗೌಡರು 69ರಲ್ಲಿ ನಿಧನರಾಗ್ತಾರೆ. ಆ ಮಧ್ಯದಲ್ಲಿ ಏನೇನು ಸಾಧನೆ ಮಾಡಿದರು, ಆ ಸಾಧನೆಯನ್ನ ನೆನಪಿಸಿಕೊಳ್ಳುವಂಥ ಹಾಗೂ ಆ ಸಾಧನೆಗೆ ಸ್ಫೂರ್ತಿದಾಯಕರಾಗಿರುವಂಥವ್ರನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಅವರು ನಡೆದು ಬಂದ ದಾರಿಯಲ್ಲಿ ಸಾಗಬೇಕಾದಂಥ ಮನಸ್ಸುಗಳು ನಮಗೆ ಬೇಕಾಗಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಹೇಳಿದರೆ, ಕೆಂಪನಂಜೇಗೌಡವರ ಮಗನಾಗಿ ಹುಟ್ಟಿದಂಥ ಕೆಂಪೇಗೌಡರು, ಕೆಂಪಯ್ಯ, ಕೆಂಪೇರಾಜ ಈ ಥರದ ಹಲವಾರು ಹೆಸರುಗಳಿಂದ ಬಾಲ್ಯದಲ್ಲಿ ಕರ್ಕೊಳ್ತಾ ಹೋಗ್ತಾರೆ. ಆದರೆ ಇವ್ರದ್ದು ಹೇಗೆ ಹೇಳಿದರೆ, ಪ್ರೌಢಾವಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲೇ ಗುರುಗಳ ವೇದವಾಕ್ಯದಂತೆ ದೇಶವನ್ನು ಸುತ್ತು ಅಥವಾ ಕೋಶವನ್ನು ಓದು ಎನ್ನುವಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಇವರು ಬೆಳೆಯುತ್ತಾ ಬರ್ತಾರೆ. ವೃಕ್ಷವನ್ನು ನೆಟ್ಟು ಇಡೀ ದೇಶ, ಪ್ರಪಂಚದಲ್ಲಿ ಹೆಸರನ್ನು ಪಡೀತಾರೆ. ನೀವು ನೋಡ್ಬೋದು, 500 ವರ್ಷಗಳ ಹಿಂದಿನ ಇವತ್ತೇನಾದರೂ ಬೆಂಗಳೂರಲ್ಲಿ ನಾವು ಹೋದರೆ ರಸ್ತೆಗಳು ಎಲ್ಲೋ ಇಕ್ಕಟ್ಟಾಗಿಲ್ಲ. ಇವತ್ತು ನಮ್ಮ ಗ್ರಾಮಗಳಲ್ಲಿರುವಂಥ ರಸ್ತೆಗಳನ್ನು, ರಾಜ್ಯ ಹೆದ್ದಾರಿಗಳನ್ನು ನೋಡಿದರೆ ಇಕ್ಕಟ್ಟಾಗಿರ್ತದೆ. 500 ವರ್ಷಗಳ ಹಿಂದೆ ಅವರು ಮುಂದಾಲೋಚನೆಯಾಗಿ ಮಾಡಿದಂಥ ಯೋಚನೆ ಇವತ್ತು ಬೆಂಗಳೂರಿನ ನಿರ್ಮಾತ್ರ. 1537ರಲ್ಲಿ ಅವರು ಬೆಂಗಳೂರಿಗೆ ಅಡಿಪಾಯವನ್ನು ಹಾಕಿದ್ರು ಅಂತ ಕೇಳ್ತೀವಿ. ಸೊ ಇಂಥ ವ್ಯಕ್ತಿ ಪ್ರಭು ಕೆಂಪೇಗೌಡರು ಯಾಕೆ ಆ ಥರದ ಒಂದು ಕನಸನ್ನು ಕಂಡ್ರು ಅನ್ನುವಂಥದ್ದು ನೋಡ್ಲಿಕ್ಕೆ ಹೋದ. ಹಾಗಾದರೆ ಯಲಹಂಕದಲ್ಲಿ ಅವರು ಪಾಳೆಗಾರರಾಗಿ